ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಶ್ರೀಚಂದನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬ ಟೇಸ್ಟಿಯಾದ ಅವಲಕ್ಕಿ ಪಾಯಸ ಮಾಡ್ತಿದ್ದೀನಿ. ಹೇಗೆ ಅಂತ ನೋಡೋಣವಾ? ತುಂಬಾ ರುಚಿಯಾಗಿರುತ್ತೆ. ಫಸ್ಟ್ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ಹೇಳ್ಬಿಡ್ತೀನಿ ನೋಡಿ. ಸ್ವಲ್ಪ ಅವಲಕ್ಕಿನ ತೊಗೊಂಡಿದ್ದೀನಿ, 1 ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ, ಚಿಕ್ಕ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ನಾನು ಎಷ್ಟು ಮೆಜರ್ಮೆಂಟ್ ಅಷ್ಟೇ ತೊಗೊತದ್ದು, ಚಿಕ್ಕದಾಗಿ ಮಾಡ್ತಿದ್ದೀನಿ ಇವತ್ತು. ಮತ್ತು ದ್ರಾಕ್ಷಿ ಗೋಡಂಬಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟೇ. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊತಿದ್ದೀನಿ, ತುಪ್ಪ ಹಾಕ್ಕೊತಿಲ್ಲ. ನಿಮಗೆ ಬೇಕು ಅಂದರೆ ತುಪ್ಪ ಹಾಕ್ಕೊಬೋದು, ನಾನು ಹಾಕ್ಕೊತಿಲ್ಲ. ಎಣ್ಣೆ ಕಾದ್ಮೇಲೆ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿಟ್ಕೊಂಡು ಸೈಡ್ಗೆ ಇಟ್ಕೊಂಬಿಡೋಣ. ನೋಡಿ, ಇದನ್ನು ಸೈಡ್ಗೆ ಇಟ್ಕೊತಾ ಇದ್ದೀನಿ ಈಗ ನೋಡಿ. ನೆಕ್ಸ್ಟು ಅದೇ ಎಣ್ಣೆಗೆ ಅವಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ. ನಾನು ಹಾಕ್ಕೊತಿದ್ದೀನಲ್ಲ, ಈ ರೀತಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಒಂದು ಗಟ್ಟಿ ಇರೋದೆಲ್ಲ ಸ್ವಲ್ಪ ಮೆತ್ತವಾಗುತ್ತೆ. ಅವಲಕ್ಕಿ ಗಟ್ಟಿ ಇರುತ್ತಲ್ವ, ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಒಂಥರ ಚುರುಮುರಿ ಥರ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಹಾಲು ಹಾಕ್ಕೊಬೇಕು ನೋಡಿ. ಈಗ ನೆಕ್ಸ್ಟು ಹಾಲು ಹಾಕ್ಕೊತಿದ್ದೀನಿ ನೋಡಿ. 1 ಗ್ಲಾಸ್ ತೊಗೊಂಡಿದ್ನಲ್ಲ, ಫುಲ್ಲು 1 ಗ್ಲಾಸ್ ಸೇರಿಸ್ಬಿಡ್ತಿದ್ದೀನಿ. ಇದು ಕಾಯಿಸಿರೋ ಹಾಲು. ಹಸಿ ಹಾಲು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಹಸಿ ಹಾಲು ಹಾಕಿದ್ರೆ ಒಂಥರ ಹಸಿ ಆಗಿರುತ್ತಲ್ಲ, ಹಸಿ ಹಾಲು ಹಾಕೋಕೆ ಹೋಗ್ಬಿಡಿ. ಕಾಯಿಸಿ ತಣ್ಣಗಾಗಿರೋ ಹಾಲಾದರೂ ಪರವಾಗಿಲ್ಲ, ಇಲ್ಲಾಂದರೆ ಕಾಯಿಸಿ ಸಪ್ರೇಟಾಗಿ ಕಾಯಿಸ್ಬಿಟ್ಟು ಮತ್ತೆ ಸೇರಿಸಿ. ಇದಕ್ಕೆ ಡೈರೆಕ್ಟ್ ಹಾಕೋಕೆ ಹೋಗ್ಬಿಡಿ. ಚೆನ್ನಾಗಿ ಕುದಿ ಬಂದ ಮೇಲೆ ಸಕ್ಕರೆನ ಸೇರಿಸ್ಕೊಂಡು ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊತಿದ್ದೀನಿ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು. ಸಕ್ಕರೆ ಅವಲಕ್ಕಿಗೆ ಮಿಕ್ಸ್ ಆಗಬೇಕು. ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಅದ್ರ ಫ್ಲೇವರ್ ಬಿಟ್ಕೊಬೇಕು, ಅದರೊಳಗೆ ಸ್ವಲ್ಪ ಮೆತ್ತವಾಗಬೇಕು. ಆಗ ತುಂಬ ಚೆನ್ನಾಗಿರುತ್ತೆ ನೋಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಪಾಯಸ ಮಾಡೋದ್ರಿಂದ ಈ ಥರ ಡಿಫ್ರೆಂಟಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿನ ಹಾಕ್ತಿದ್ದೀನಿ. ಇಷ್ಟೇ, ಪಾಯಸ ರೆಡಿ ಆಗೋಯ್ತು. ಬೇಗ ಮಾಡ್ಬೋದು, ಖಂಡಿತ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನೋಡ್ತಿದ್ದೀರಲ್ವ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ನೋಡ್ತಿದ್ದೀರಲ್ವ, ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.